ಆಟೋ ಗ್ಯಾಸ್ ಬೆಲೆ ದಿನೇ ದಿನೇ ಏರಿಕೆ ಆಗ್ತಾ ಇರುವಂತ ಹಿನ್ನೆಲೆ ಹಾಸನದಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ ಆಟೋ ಚಾಲಕರು. ನಗರದ ಹೇಮಾವತಿ ಪ್ರತಿಮೆ ಬಳಿ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಚಾಲಕರ ಸಂಘದ ಅಧ್ಯಕ್ಷ ಜಾನ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ. 55 ರೂಪಾಯಿ ಇದ್ದ ಆಟೋ ಗ್ಯಾಸ್ ಬೆಲೆ ಈಗ 100 ರೂಪಾಯಿ ಗಡಿ ದಾಟಿದೆ. ಹೆಂಗೆ ತಡ್ಕೊಬೇಕು ಪರಿಸ್ಥಿತಿಯನ್ನ? ಹೇಗೆ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಇದೇ ರೇಟನ್ನ ನಾವು ಈ ಸಾರ್ವಜನಿಕರ ಹತ್ರ ವಸೂಲಿ ಮಾಡಿದ್ರೆ ಜನಜೀವನ ಕಷ್ಟವಾಗುತ್ತೆ. ಜೊತೆಗೆ ಪ್ರಶ್ನೆ ಮಾಡ್ತಾರೆ, ಆದರೆ ನಾವು ಯಾರನ್ನ ಸ್ವಾಮಿ ಪ್ರಶ್ನೆ ಮಾಡೋದು? ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಚಾಲಕರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 55 ರೂಪಾಯಿ ಇದ್ದಂಥ ಆಟೋ ಗ್ಯಾಸ್ ಬೆಲೆ ಈಗ 100 ರೂಪಾಯಿ ಗಡಿ ದಾಟಿದೆ. ಅದರಲ್ಲೂ ಕೆಲವೊಂದು ಕಡೆ ಸಿಗ್ತಾನೂ ಇಲ್ಲ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಜೀವನ ಕಷ್ಟವಾಗುತ್ತೆ. ಈ ಕೋವಿಡ್ನಂಥ ಸಂದರ್ಭದಲ್ಲಿ ಜೀವನವನ್ನು ಅಲ್ಲಿಂದ ಎತ್ಕೊಂಡು ಬಂದು ಇಲ್ಲಿ ಮತ್ತೆ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬರ್ತಾ ಇದೆ. ಸರ್ಕಾರ ಇದಕ್ಕೆ ಸೂಕ್ತವಾದಂಥ ಕಡಿವಾಣ ಹಾಕಬೇಕು. ಇದ್ದಕ್ಕಿದ್ದಂತೆ ರೇಟ್ ದುಪ್ಪಟ್ಟಾದರೆ ನೋಡಿ, 55 ರೂಪಾಯಿ 100 ಆದರೆ ದುಪ್ಪಟ್ಟಾದರೆ ಹಾಕ್ಸೋದು ಹೆಂಗೆ? ಅದರಲ್ಲಿ ಬಾಡಿಗೆ ತೊಗೊಂಡು ಲಾಭ ಮಾಡ್ಕೊಳ್ಳೋದು ಹೇಗೆ? ಜೊತೆಗೆ ಸಂಜೆ ಆದರೆ ಲೋನು, EMI, ಫೈನಾನ್ಸ್ ಇದೆಲ್ಲ ಕಟ್ಟಬೇಕಾಗಿರುತ್ತೆ. ಅದನ್ನು ಕಟ್ಟೋದು ಹೆಂಗೆ? ಇದರಿಂದ ಆರ್ಥಿಕ ಹೊರೆ ತೀರಾ ಮಿತಿ ಮೀರ್ತಾ ಇದೆ ನಮಗೆ ಅಂತ ಹೇಳಿ ಚಾಲಕರು ಇದೀಗ ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಿರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಇದು ಹಾಸನದಲ್ಲಿ ಕಂಡುಬಂದಂಥ ದೃಶ್ಯ. ಯಾರು ನಾವು ದೋಷಿಸ್ತಾ ಇಲ್ಲ. ನಮಗೆ ಬೇಕಾದ್ರೆ ನಮ್ಮ ಸೌಲಭ್ಯಗಳನ್ನು ಕೊಡಿ ಅಂತ. ಒಂದೊಂದು ಬಂಕ್ ಒಳಗೆ ಗ್ಯಾಸ್ ಸಿಗುತ್ತೆ ಅಂತಿದ್ದಾರೆ. ಒಂದೊಂದು ಬಂಕ್ ಒಳಗೆ ನೋ ಸ್ಟಾಕ್ ಹಾಕಿದ್ದಾರೆ. ಒಂದೊಂದು ಪ್ರೈವೇಟ್ ಬಂಕ್ ಒಳಗೆ 96 ರೂಪಾಯಿ 92 ರೂಪಾಯಿ ದಿನಕ್ಕೆ ಒಂದೊಂದು ರೀತಿ 10 ನಿಮಿಷಕ್ಕೆ ಅವರು ಒಂದೊಂದು ರೀತಿ ದಂಧೆ ಮಾಡ್ಕೊಬಿಟ್ಟಿದ್ದಾರೆ. ಏನಕ್ಕೆ ಅಂತ ಕೇಳಕ್ಕೆ ಹೋದ್ರೆ ಸ್ಟಾಕ್ ಇಲ್ಲ ಅಂತ ಇದು ಮಾಡ್ತಾರೆ, ರೋಡಿಸಮ್ ಮಾಡ್ತಿದ್ದಾರೆ. ಅವ್ರು ಕೇಳಕ್ಕೆ ಅಧಿಕಾರಿಗಳಿಗೆಲ್ಲ ಹೇಳಿದ್ದೀವಿ. ಯಾವ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಆ ಬಂಕ್ಗಳಿಗೆ ಹೋಗಿ ಕೇಳ್ತಲೇ ಇಲ್ಲ. ಅದೇನು ಮಾಡ್ತಿದ್ದಾರೋ, ಸಾಮಿಲ್ ಆಗಿದ್ದಾರೋ ಏನೋ ಒಂದು ಗೊತ್ತಾಗ್ತದೆ. ಯಾವ ಬಂಕ್ಗಳು ನಾವು ಮನವಿ ಕೊಟ್ಟು ಬಂದಿದ್ದೀವಿ ಅಧಿಕಾರಿಗಳಿಗೆಲ್ಲ. ಒಬ್ಬರು ಹೋಗಿ ಇದುವರೆಗೂ ಅಧಿಕಾರಿಗಳು ಬಂಕ್ಗಳಿಗೆ ಹೋಗೇ ನಮ್ಮದು ಏನು ಅಂದರೆ ಸರ್, ಗ್ಯಾಸ್ ರೇಟು ಮೊದಲು ಕಮ್ಮಿ ಮಾಡಬೇಕು. ಈಗಿನ ಇರೋವಂಥದ್ದಲ್ಲಿ ಸರ್ RTO ಫೀಸ್ಗಳು ಜಾಸ್ತಿ ಆಗಿದೆ. ಮಿನಿಮಮ್ ರೇಟ್ ಜಾಸ್ತಿ ಮಾಡಿ. ಒಂದು ನಿಮಿಷ RTO ಫೀಸ್ಗಳು ಪ್ರತಿಯೊಂದು ಜಾಸ್ತಿ ಆಗಿದೆ. ಇನ್ಶೂರೆನ್ಸ್ ಪ್ರೈಸ್ ಆಗ್ಬೋದು, FC ಆಗ್ಬೋದು, ಪರ್ಮಿಟ್ ಆಗ್ಬೋದು. ಮತ್ತು ನಾವು ಹಾಕ್ಸೋಂಥ ಗ್ಯಾಸು ಸರ್ ಗಂಟೆಗೊಂದು ರೇಟ್ ಆಗಿದೆ. 100 ರೂಪಾಯಿ, 130, 97, 85. ಯಾರು ಕೇಳೋರಿಲ್ಲ ಸರ್. ನಮ್ಮ ಪರವಾಗಿ ಮಾತಾಡೋಕ್ಕೆ ಸರ್ಕಾರನೇ ಇಲ್ಲ ಸರ್. ಸತ್ತೋಗಿದೆ ಸರ್ಕಾರ. ಚಾಲಕರು ಸತ್ತೋಗಿದ್ದಾರೆ ಸರ್. ಚಾಲಕರು ಪರವಾಗಿ ನಿಂತು ಧ್ವನಿ ಎತ್ತು ಮಾತಾಡೋರು ಒಬ್ಬರು ಇಲ್ಲ ಸರ್. ಇವತ್ತೆಲ್ಲ ಬೀದಿಗೆ ಬಂದು ನಿಲ್ಲೋವಂಥ ಪರಿಸ್ಥಿತಿ ಬಂದಿದೆ ಸರ್. 3-3.5 ಲಕ್ಷ ಲೋನ್ ಎಲ್ಲ ಸೇರಿದ್ರೆ 4.5 ಲಕ್ಷ ಬೀಳುತ್ತೆ ಸರ್. ಒಂದು ಗಾಡಿ 8,000 ರೂಪಾಯಿ ಕಟ್ಟಬೇಕು ತಿಂಗಳ ನಾವು ಬ್ಯಾಂಕಿಗೆ. ಒಂದು ದಿನ ಕಟ್ಟಲಿಲ್ಲ ಅಂದರೆ ಗಾಡಿ ಇಟ್ಕೊಂಡು ಹೋಗ್ತಾರೆ. ಕಲೆಕ್ಷನ್ ಗಾಡಿ ಓಡಿಸ್ತಾ ಇದ್ದಾರೆ 300-400 ರೂಪಾಯಿ, 300-350 ರೂಪಾಯಿ ಕೊಟ್ಟು ಕಲೆಕ್ಷನ್ ಗಾಡಿ ಓಡಿಸ್ತಾ ಇದ್ದಾರೆ. ಯಾವ ಥರ ಜೀವನ ಮಾಡೋದು? 130 ರೂಪಾಯಿ ಗ್ಯಾಸು ಸರ್. ಒಂದೇ ಪ್ರೈಸ್ ರೇಟ್ ಮೇಂಟೈನ್ ಮಾಡಬೇಕು. ಸರ್ಕಾರದಲ್ಲಿ ನಮ್ದೊಂದು ಮನವಿ ಸರ್, ದಯವಿಟ್ಟು ಅವರು ನಿಗದಿ ಏನಿದೆ ಸರ್, ಅವರು ಕಾರ್ಪೊರೇಷನ್ ಅಸೋಸಿಯೇಷನ್, ಇಂಡಿಯನ್ ಕಾರ್ಪೊರೇಷನ್ ಅಸೋಸಿಯೇಷನ್ ಇಂದ ಏನು ಗ್ಯಾಸ್ ತರ್ತಾರೆ ಸರ್. ನಮ್ಮದು ಏನು ಅಂದರೆ ಸರ್, ಗ್ಯಾಸ್ ರೇಟು ಮೊದಲು ಕಮ್ಮಿ ಮಾಡಬೇಕು.